ನಮಸ್ಕಾರ ಕಣೇಣು. ನಾನು ನೆಜಪ್ಪನ ಮಗ ಗುಂಜಪ್ಪ. ಇನ್ನು ಬೆಲ್ಲು ಹೊಡಿಲಿಲ್ವೇ? ಮಾರಮ್ಮನ್ ಡಿಸ್ಕೋ. ಸಾಮಾನ್ಯವಾಗಿ ಒಬ್ರದ್ದು ಡೇಟ್ ಆಫ್ ಬರ್ತ್ ಅಂತೀವಿ, ಡೇಟ್ ಆಫ್ ಪ್ಲೇಸ್ ಅಂತೀವಿ. ಅಂದ್ರೆ ಯಾವ ಊರಲ್ಲಿ ಹುಟ್ಟಿದ್ವಿ ಮತ್ತೆ ಯಾವತ್ತು ಹುಟ್ಟಿದ್ವಿ ಅಂತ. ನಿಮ್ಗೇನು ವಯಸ್ಸಾಗಲ್ವಾ? ನೀವೇನು ಸೀನಿಯರ್ ಸಿಟಿಸನ್ ಅಲ್ವಾ? ಅಲ್ಲ, ಸೀನಿಯರ್ ಸಿಟಿಸನ್ ಆಗಿದ್ದೀನಿ ಈಗ. ಏನಂದ್ರೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ತಿನ್ನುವಂಥದ್ದು ಅದು ನಮ್ಮ ಮನೆಯಿಂದನೇ ಪ್ರಾರಂಭ ಆಗಿರುತ್ತೆ. ಎಲ್ಲ ಚೈಲ್ಡ್ಹುಡ್ಡಲ್ಲಿ ಮನೆಯಿಂದಲೇ ಶುರು ಆಗಿರ್ತದೆ. ಅಮ್ಮ ಸಮಯಕ್ಕೆ ಸರಿಯಾಗಿ ತಿನ್ನಿಸ್ತಾರೆ ಅಲ್ವಾ? ಅದು ನನ್ನ ವೃತ್ತಿಗೆ ಬಂದ ಮೇಲಂತೂ ಅದು ಇನ್ನು ಬೆಲ್ ಹೊಡೆದಂಗೆನೆ, ಅದು ಬೆಲ್ ಹೊಡಿತಿದ್ದಂಗೆನೆ ತಿಂಡಿ ಬಂದ್ಬಿಡುತ್ತೆ. ತಿಂಡಿ ಟೈಮ್ ತಿಂಡಿ ಬರುತ್ತೆ. ಊಟ ಟೈಮ್ಗೆ ನಮ್ಮ ಸಿನಿಮಾ ಚಿತ್ರೀಕರಣ, ಸಿನಿಮಾ ಶೂಟಿಂಗಲ್ಲಿ ಫಸ್ಟ್ ತಿಂಡಿನೇ ಕೊಡಬೇಕು. ಅಕಸ್ಮಾತ್ ಈಗ 7 to 9 ಕಾಲ್ ಶೀಟು ಅಥವಾ 7 to 6 ಕಾಲ್ ಶೀಟು, 6ವರೆಗೂ ಅಂತ ಇಟ್ಕೊಳ್ಳಿ. 7ಗೆ ಅಂತಂದರೆ ನಾವು 5 ಗಂಟೆಗೇ ಮನೆ ಬಿಟ್ಟಿರಬೇಕು. ಹತ್ರ ಇದ್ದರೆ, ದೂರ ಇದ್ದರೆ 4 ಗಂಟೆಗೆ ಎಬ್ಬಿಸಿ ಕರ್ಕೊಂಡೋಗ್ಬಿಡ್ತಾರೆ. ಹಂಗಾಗಿ ಅಂದರೆ ಫಸ್ಟ್ ಶಾಟು ಸೂರ್ಯ ಉದಯ ಆಗೋದಕ್ಕಿಂತ ಮೊದಲನೇ ಶುರು ಆಗ್ಬಿಡುತ್ತೆ. ಆ ಹಕ್ಕಿಗಳ ಚಿಲಿಪಿಲಿ ಶಬ್ದ ಆವಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆವಾಗ ಏನು ಮಾಡಬೇಕಾಗುತ್ತೆ? ಶೂಟಿಂಗ್ ಆದಮೇಲೆ ಅದು ಒಂದು ಸೀನ್ ಮುಗಿಸಿ ಆಮೇಲೆ ತಿಂಡಿಗೆ ಬ್ರೇಕ್ ಕೊಡ್ತಾರೆ. ಹಾಗೆ ಸೊ ಶಿಸ್ತಿನ ಜೀವನ ಬಂದ್ಬಿಡ್ತು ಅವಾಗಿಂದ. ಆವಾಗಲೇ ಬಂದ್ಬಿಡ್ತು. ಅದಕ್ಕೆ ಈ ಹೆಲ್ತ್, ಈ ಬಾಡಿ, ಈ ಮೈಂಡು ಹೌದು ಹಿಂಗೆ ಕಾಪಾಡ್ಕೊಂಡಿರೋದು ನೀವು. ಹೌದು. ಆಮೇಲೆ ದಿನಕ್ಕೆ 2-3 ಸಿನಿಮಾ ಮಾಡೋ ಸಮಯದಲ್ಲಿ ಏನಾಗುತ್ತೆ, ತುಂಬ ಟೆನ್ಷನ್ ಇರುತ್ತೆ, ರೆಸ್ಟ್ಲೆಸ್ಸು. ಅಂಥ ಟೈಮಲ್ಲಿ ಯಾವಾಗಲೂ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಎಣ್ಣೆ ಅಭ್ಯಾಸ ಇಟ್ಕೊಂಡ್ಬಿಡ್ತಾರೆ ಅಲ್ವಾ? ಆಮೇಲೆ ಟೆನ್ಷನ್ಗೆ ಸಿಗರೇಟ್ ಸೇರ್ತಾರೆ. ಟೆನ್ಷನ್ಗೆ ಕಾಫಿ ಕುಡಿಬೇಕು, ಟೀ ಕುಡಿಬೇಕು, ಇಲ್ಲ ಅಂದರೆ ತಲೆನೋ ಕೊಡಲ್ಲ ಅಂತಾರೆ. ಎಲ್ಲ ನಾವು ಅನ್ಕೊಂಡಿರೋದು. ಇದು ಕುಡಿದ್ಬಿಟ್ರೆ ತಲೆನೋವು ಹೋಗುತ್ತೆ, ಅದು ಸುಳ್ಳು. ಈ ಮೈಂಡ್ ಹೇಳುತ್ತೆ, ಈ ಮೈಂಡ್ ಹೇಳುತ್ತೆ ಕಾಫಿ ಕುಡಿದ್ರೆ ತಲೆನೋವು ಹೊಟ್ಟೋಗುತ್ತೆ ಅಂತ. ಅದು ಹೋಗಲ್ಲ. ನಾವು ಮನ್ಸಿಗೆ ಅನ್ಕೋತೀವಲ್ಲ, ಆವಾಗ ಅದು ಇದ್ದಾಗ ನಮಗೆ ಕಾಫಿ ಬೇಡ ಅಂತ ನಮ್ಮ ಮೈಂಡ್ಗೆ ಹೇಳ್ಬಿಟ್ರೆ ಬೇಡ. ಈ ಪ್ರಶ್ನೆ ಬಂದಿರೋದ್ರಿಂದ ಕೇಳ್ತಾ ಇದ್ದೀನಿ. ಈಗ ನಿಮ್ಗೆ ಯಾವ್ದು ಆ ಥರದ ಅಭ್ಯಾಸ ಇಲ್ವಾ? ಇಲ್ಲ ಇಲ್ಲ, ನಿಜ ಹೇಳ್ಬೇಕು ಕೃಷ್ಣಣ್ಣ, ಸತ್ಯ ಹೇಳ್ತೀನಿ. ಯಾಕೆಂದ್ರೆ ತುಂಬಾ ಜನ ತುಂಬಾ ಮಾತಾಡಿದ್ರೆ ಕೇಳಿಸ್ಕೊಂಡಿರ್ತೀರ ನೀವು, ನಾನು ಕೇಳಿಸ್ಕೊಂಡಿರ್ತೀನಿ. ಆದ್ರೆ ಸಿನಿಮಾದವ್ರನ್ನ ನೋಡಿದ್ರೆ, ನಾನು ಈ ಕಾರಲ್ಲಿ ಹೋಗ್ತಾ ಇರ್ತೀನಿ ಅನ್ಕೊಳ್ಳಿ, ಹೀಗೆ ಸಿಗ್ನಲ್ ಅಲ್ಲಿ ಕೆಲವರು AC ಆಗಲ್ಲ ಹಿಂದ್ಗಡೆ ಕೂತಿರೋರ್ಗೆ, ಅಥವಾ AC ಕೆಟ್ಟೋಗಿರುತ್ತೆ. ಆ ಟೈಮಲ್ಲಿ ಗ್ಲಾಸ್ ಇಳಿಸ್ಬೇಕಾಗತ್ತೆ. ನಾನು ಹಿಂಗೆ ನಿದ್ದೆ ಮಾಡ್ತಿರ್ತೀನಿ. ಯಾರೋ ಪಕ್ಕದಲ್ಲಿ ಯಾವುದೋ ಕಾರ್ ಬರುತ್ತೆ, ಬೈಕ್ ಬರುತ್ತೆ, ಹಿಂಗೆ ಮುಟ್ಟಿ ಮಾತಾಡಿಸ್ತಾರೆ. ನಮಸ್ಕಾರ ಗುರುವೆ ಅಂತಾರೆ. ಹೇಳಿ ಅಂತಂದರೆ, ಏನು ಬೆಳಗ್ಗೆನೆ ಫುಲ್ಲು ಅಂತಾರೆ. ಏನು ಮಾಡ್ತೀರಿ? ನಮಗೆ ನಿದ್ದೆ ಇರಲ್ಲ, ಅದಕ್ಕೆ ನಾನು ಫುಲ್ ಬಾಟ್ಲು ಕುಡ್ದವನಂಗೆ ಕಾಣಿಸ್ತೀನಿ ಆ ಟೈಮಲ್ಲಿ, ರೆಸ್ಟ್ ಇಲ್ಲದೆ ಇದ್ದಾಗ ಅಲ್ವಾ? ಹಿಂಗೆ ಕೇಳ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಗೆ ಯಾರೋ ಒಬ್ರು ಫೋನ್ ಮಾಡ್ತಾರೆ ಅನ್ಕೊಳ್ಳಿ. ಮಿಸ್ಸಸ್ಗೆ ಫೋನ್ ನಂಬರ್ ಇದ್ದವರು ಫೋನ್ ಮಾಡ್ತಾರೆ. ನಿಮ್ಮ ಯಜಮಾನರು ಅಲ್ಲಿ ಬಾರಲ್ಲಿ ಕೂತಿದ್ರು, ಡ್ರಿಂಕ್ಸ್ ಮಾಡ್ತಾಯಿದ್ರು, ನಮ್ಮ ಯಜಮಾನರು ನೋಡಿದ್ರು. ನನ್ನ ಗಂಡನ ಬಗ್ಗೆ ಸುಳ್ಳು ಹೇಳಬೇಡಿ, ಗೊತ್ತಾಯ್ತಾ? ನನ್ನ ಗಂಡ ಏನು ಅನ್ನೋದು ನನಗೆ ಗೊತ್ತಿದೆ. ಕೂತಿರ್ತಾರೆ, ಡ್ರಿಂಕ್ಸೇ ಮಾಡಬೇಕು ಅಂತ ಏನಾದ್ರು ಇದೆಯಾ? ಏನೋ ತಿಂತಾ ಇರ್ತಾರೆ, ಇಲ್ಲ ಏನೋ ನೀರು ಕುಡಿತಾ ಇರ್ತಾರೆ, ನೀರಿನ ಗ್ಲಾಸ್ ಇರುತ್ತೆ. ನೀರಿದ್ರೂ ಕೂಡ ಇವತ್ತು ಏನಾಗಿದೆ, ವೈಟ್ ರಮ್ ಅಂತ ಒಂದೇನೋ ಬಂದ್ಬಿಟ್ಟಿದೆಯಲ್ಲ, ಆಮೇಲೆ ಓಡ್ಕ ಅಲ್ವಾ? ಅದೆಲ್ಲ ನನ್ನ ಸ್ನೇಹಿತರು ಕುಡಿಯೋದನ್ನ ನಾನು ನೋಡಿದ್ದೀನಿ, ಅವ್ರ ಜೊತೆಲೇ ಕೂತಿರ್ತೀನಿ. ಚಾಲೆಂಜ್ ಮಾಡಿದ್ದಾರೆ ಕೆಲವರೆಲ್ಲ. ಏನಂತ? ಈಗ ರೀಸೆಂಟ್ ಇದು ಗಣಪತಿ ಹಬ್ಬ ಮುಗೀತಲ್ಲ, ಅಲ್ಲಿ ನಮ್ಮ ಏರಿಯಾ, ನಮ್ಮ ಮನೆಗೆ ಕನೆಕ್ಷನ್ ಕೊಟ್ಟಿರೋರು, ಕೇಬಲ್ ಕನೆಕ್ಷನ್ನು. ಆ ಹುಡುಗರು ಪಾಪ, ಹಂಗಣ್ಣ ಗಣೇಶ ಕೂರಿಸ್ತಾ ಇದ್ದೀವಿ, ಎಲ್ಲ ನಿಮ್ಮನ್ನು ಕರೆಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ, ಬರ್ಬೇಕಣ್ಣ ಅಂತಂದ್ರು. ಸರಿ, ಕಾರ್ಯಕ್ರಮಕ್ಕೆ ಹೋದೆ. ಡೈಲಾಗು ಅಂತಾರೆ. ಹಾಸ್ಯ ಕಲಾವಿದರು ಬಂದರೆ ಡೈಲಾಗ್ ಕೇಳ್ತಾರೆ, ಹೀರೋ ಬಂದರೆ ಹಾಡು ಕೇಳ್ತಾರೆ, ಇಲ್ಲ ಡ್ಯಾನ್ಸು ಅಂತ ಕೇಳ್ತಾರೆ, ಹೀರೋಯಿನ್ ಬಂದರು ಹಂಗೆ ಕೇಳ್ತಾರೆ ಅಲ್ವಾ? ಹಾಸ್ಯ ಕಲಾವಿದರು ಹಾಸ್ಯನೇ ಮಾಡಬೇಕು, ಇಷ್ಟ ಆಗುತ್ತೆ ಅವ್ರಿಗೆ ಅಲ್ವಾ? ಹಂಗಾಗಿ ಡೈಲಾಗು ಅಂದರು. ಆ ಪಿಕ್ಚರ್ದು ಮಾತಾಡಿ, ಈ ಪಿಕ್ಚರ್ದು ಮಾತಾಡಿ. ನಾನೇ ಕೇಳಿರ್ತೀನಿ ಯಾವ್ದು ಮಾತಾಡಲಿ ಅಂತ. ಅವ್ರಿಗೆ ನೆನಪಿದ್ರೆ ಹೇಳ್ತಾರೆ, ಭಾಳ ಜನಕ್ಕೆ ನೆನಪಿರುತ್ತೆ. ಆಮೇಲೆ ಸಿನಿಮಾದವ್ರನ್ನ ನೀವೇನು ತಿಳ್ಕೊಂಡಿರ್ತೀರಿ ಅಭಿಮಾನಿಗಳೇ, ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತೀರಿ. ನನಗೆ ಡ್ರಿಂಕ್ಸ್ ಅಭ್ಯಾಸ ಇಲ್ಲ, ಇವತ್ತವರೆಗೂ ಮಾಡಿಲ್ಲ. ಅದು ಹೇಳ್ತೀನಿ ಆಮೇಲೆ.
ಅದೇ ಸಸ್ಪೆನ್ಸು. ಆಮೇಲೆ ರವಿಚಂದ್ರನ್ ಅವ್ರಿಗೂ ಡ್ರಿಂಕ್ಸ್ ಅಭ್ಯಾಸ ಇಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ಸುಮಾರು ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಸುಮಾರು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ, ನಾನು ನೋಡಿಲ್ಲ ಯಾವತ್ತೂ. ಕಾಶಿನಾಥ್ ಅವರು ಡ್ರಿಂಕ್ಸ್ ಮಾಡಲ್ಲ. ಹಿಂಗೆ ಕೆಲವರು ಇದ್ದಾರೆ. ಆದರೆ ಕುಡಿಯೋರು ಬಹಳಷ್ಟು ಜನ ಇರ್ಬೋದೇನೋ, ಅವ್ರ ಹೆಸರೆಲ್ಲ ಹೇಳೋದು ಬೇಡ. ಯಾಕೆಂದರೆ ನಮ್ಮ ಹಾಸ್ಯ ಕಲಾವಿದರಾಗಿರ್ಬೋದು, ಹಿರಿಯ ನಟರುಗಳು, ಆಮೇಲೆ ಇದು ಖಳನಾಯಕರು ಕುಡದೇ ಸತ್ತಿದ್ದಾರೆ. ಬ್ಲಡ್ ವಾಮಿಟ್ ಮಾಡಿಕೊಂಡ್ರು ಕೂಡ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ವಾಸಿ ಮಾಡ್ಕೊಂಡು ಬಂದು ಮತ್ತೆ ಕುಡಿದು ಸತ್ತೋಗಿದ್ದಾರೆ. ಅದನ್ನು ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ ಕೂಡ, ಕಣ್ಣಾರೆ ನೋಡಿದ್ದೀವಿ ಹಿರಿಯ ನಟರುಗಳು ಅಲ್ವಾ. ಅದು ಖುಷಿಗೆ ಸ್ಟಾರ್ಟ್ ಆಗ್ಬೋದು ಅಥವಾ ದುಃಖಕ್ಕೂ ಸ್ಟಾರ್ಟ್ ಆಗ್ಬೋದು. ಖುಷಿಗೂ ಜಾಸ್ತಿ ಕುಡಿತಾರೆ, ದುಃಖಕ್ಕೂ ಜಾಸ್ತಿ ಕುಡಿತಾರೆ ಅಲ್ವಾ. ಅಂಥದ್ದೆಲ್ಲ ನೋಡಿ ನಾನು ಸಣ್ಣ ವಯಸ್ಸಲ್ಲೇ ಅದು ಮುಟ್ಟಬಾರ್ದು, ಬೇಡ. ಆಮೇಲೆ ಬಾಲಣ್ಣವ್ರ ಜೊತೆಗೆ ಚಿಕ್ಕ ವಯಸ್ಸಲ್ಲೇ ನಾನು ಆ್ಯಕ್ಟ್ ಮಾಡಿದೆ. ಹೌದು. ಆಗ ರಜಾ, ನೀನೇನೇ ಕಲಿ, ಆದರೆ ಇದನ್ನು ಮಾತ್ರ ಮುಟ್ಬೇಡ, ಗೊತ್ತಾಯ್ತಾ. ಬಾಲಣ್ಣವ್ರು ಹೇಳಿದ್ದು ಇಲ್ಲ ಅಣ್ಣ, ನನ್ನ ಅದ್ರ ಬಗ್ಗೆ ಅಲ್ಲ, ಮುಂದೆ ಹೇಳ್ತಾ ಇದ್ದೀನಿ, ಈಗಿಲ್ಲ ನಿನಗೆ ಅಭ್ಯಾಸ, ಮುಂದೆ ಆಗಬಹುದು, ಆಗುತ್ತೆ, ಇದೊಂದು ಕಲಿಬೇಡ ರಾಜ ಅಂತಂದರು. ಇಲ್ಲ ಅಣ್ಣ, ನಾನು ಪ್ರಾಮಿಸ್ ಮಾಡ್ತೀನಿ, ಕುಡಿಯಲ್ಲ ಅಣ್ಣ ಅಂದೆ. ಆದರೆ ನಮ್ಮ ಸ್ನೇಹಿತರು, ಒಂದು 8-10 ಜನ ಸ್ನೇಹಿತರು, ಅವರು ಈಗ ನೀನು ಸಿನಿಮಾ ಆ್ಯಕ್ಟ್ರ್ ಆಗ್ಬಿಟ್ಟಿದ್ಯಾ, ನಮಗೆಲ್ಲ ಪಾರ್ಟಿ ಕೊಡೋದು ಯಾವಾಗ ಅಂತ ಹಿಂಗೆ ಕೇಳ್ತಾಯಿದ್ರು. ಆಯ್ತಪ್ಪ, ಯಾವತ್ತಾರು ಒಂದು ಭಾನುವಾರ ಫಿಕ್ಸ್ ಮಾಡ್ತೀನಿ ಬಿಡು ಅಂತಂದೆ. ನಾನೇ ನಾನ್ ವೆಜ್ ಅಡುಗೆ ಮಾಡ್ತಾಯಿದ್ದೆ, ವೆಜ್ಜು ಮಾಡ್ತಾಯಿದ್ದೆ. ನೀವು ಅಡುಗೆ ಮಾಡ್ತಿದ್ರಿ? ಹೌದು, ಈಗಲೂ ಮಾಡ್ತೀನಿ, ಯಾವಾಗಲಾದರೂ. ಚೆನ್ನಾಗಿ ಮಾಡ್ತೀನಿ. ಆಯಿತಾ. ನಾನ್ ವೆಜ್ ಅಡುಗೆ ಮಾಡಿ, ವೆಜ್ನವ್ರಿಗೆ ವೆಜ್ ಮಾಡಿ ಸಪ್ರೇಟಾಗಿ ಕಾರಲ್ಲಿ ಇಟ್ಕೊಂಡು ನಾನೇ ಹೆಸರುಘಟ್ಟ IB ಬುಕ್ ಮಾಡಿ ತಗೊಂಡೋದೆ ಫುಡ್ನ ಪಾರ್ಟಿ ಕೊಡೋಕ್ಕೆ. ಆಮೇಲೆ ಅವ್ರಿಗೆ ಯಾವ್ದ್ಯಾವ್ದು ಬೇಕು ಡ್ರಿಂಕ್ಸು ಅದನ್ನು ಕೊಡಿಸ್ದೆ. ಕೊಡ್ಸಿದ್ಮೇಲೆ ಯಾರು ಕೂಲ್ ಡ್ರಿಂಕ್ಸ್ ಕುಡಿತಾರೆ ಅದನ್ನು ತಗೊಂಡು ರೌಂಡ್ ಟೇಬಲ್ಲು ಹಿಂಗಿರುತ್ತಲ್ಲ IBಯಲ್ಲಿ ಮೀಟಿಂಗ್ ಮಾಡೋಕ್ಕೆ, ಆ ರೌಂಡ್ ಟೇಬಲಲ್ಲಿ ಕೂತ್ಕೊಂಡು ಗುರು, ಅವ್ರ ಜೊತೆಲಿ ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯೆನ್ಸು, ಇವ್ರ ಜೊತೆಲಿ ಹೆಂಗಿತ್ತು, ಆ ಹೀರೋ ಜೊತೆ ಇವ್ರ ಜೊತೆ ಹೆಂಗಿತ್ತು ಅಂತೆಲ್ಲ ಎಕ್ಸ್ಪೀರಿಯೆನ್ಸು ಈ ಕಡೆ ಕೇಳ್ತಾ ಇದ್ದಾರೆ ಫ್ರೆಂಡ್ಸು. ಸರಿ, ನಾನೆಲ್ಲ ಹೇಳ್ಕೊಂಡು ಅದ್ರ ಬಗ್ಗೆ, ನಮ್ಮ ಎಕ್ಸ್ಪೀರಿಯೆನ್ಸ್ ಬಗ್ಗೆ, ನಡೆದಂಥ ಘಟನೆಗಳು, ತಮಾಷೆ, ಅದು ಇದು ಏನಾಯಿತು ಅದೆಲ್ಲ ನಾನು ಮಾತಾಡ್ತಾ ಇದ್ದೀನಿ. ಈ ಕಡೆ ಏನು ಮಾಡಿಬಿಟ್ಟಿದ್ದಾರೆ, ಹೋಗ್ಲಿ ಕೂಲ್ ಡ್ರಿಂಕ್ಸ್ ಆದರೂ ಕುಡಿಯಪ್ಪ ಅಂದರು. ಆವಾಗ ಥಮ್ಸಪ್ ಬಂದಿತ್ತು, ಥಮ್ಸಪ್ಪೇ ಫಸ್ಟ್ ಬಂದಿದ್ದು ಅಲ್ವಾ. ಅದರಲ್ಲಿ ಏನು ಮಾಡಿಬಿಟ್ಟಿದೆ, ಇದಾದರೂ ಕುಡಿಯಪ್ಪ ಅಂತಂದ್ಬಿಟ್ಟು ಫುಲ್ ಗ್ಲಾಸ್ ಹಾಕಿದ್ರು. ಏನು ಮಾಡಿಬಿಟ್ಟಿದ್ದಾರೆ, ನಾನು ಒಂದು ಗ್ಲಾಸ್ ಆದಮೇಲೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ ರಮ್, ಹಾಟ್ ಡ್ರಿಂಕ್ಸ್ ರಮ್. ಅದು ಭಾಳ ಸ್ಟ್ರಾಂಗ್ ಅಂತಲ್ಲ, ಮಿಕ್ಸ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಾಗಿಲ್ಲ, ಯಾಕೋ ಒಂಥರ ಆಗ್ತಾ ಇದೆಯಲ್ಲ ಟೇಸ್ಟು. ನಾನು ಬೇಡ ಅಂತ ಬಿಟ್ಬಿಟ್ಟೆ. ಅದಾದಮೇಲೆ ತಲೆ ಸುತ್ತೋಕ್ಕೆ ಶುರು ಆಯಿತು. ಎದ್ದು ನಿಂತ್ಕೊಂಡೆ, ಒಂದು 2 ಹೆಜ್ಜೆ ನಡ್ಕೊಂಡೋದೆ, ಹಿಂಗೆಲ್ಲ ಆಗ್ತಾಯಿದೆ. ಸರಿ, ಅಷ್ಟು ದೂರ ಹೊರಟೋಗ್ಬಿಟ್ಟೆ, ಹಿಂಗೋ ಕಷ್ಟಪಟ್ಟು ಅಷ್ಟು ದೂರ ಹೋದೆ. ಆಗಲಿಲ್ಲ, ತಲೆ ಸುತ್ತಾಯಿದ್ದು, ರೂಮೆಲ್ಲ ಸುತ್ತಾಯಿದೆ ನನಗೆ. ಕೂತ್ಕೊಂಬಿಟ್ಟೆ ಕೆಳಗೆ. ಸರಿ, ನನ್ನ ಸ್ನೇಹಿತ ಇನ್ನೊಬ್ಬ ಬಂದ, ಯಾಕೋ ಇಲ್ಲಿ ಕೂತಿದ್ಯಾ ಅಂತಂದ್ಬಿಟ್ಟು ಅವ್ನು ಬಂದ. ಹಿಂಗೆ ತಲೆ ಸುತ್ತಾ ಇದೆ ಕಣೋ, ವಾಂತಿ ಬರಂಗೆ ಆಗ್ತಾಯಿದೆ ಕಣೋ ಅಂತಂದೆ. ಅವನೇನು ಮಾಡ್ದ, ಮನೆಯಿಂದ ನಾನೇ ಕೋಸಂಬರಿ ಮಾಡ್ಕೊಂಬಂದಿದ್ನಲ್ಲ, ಇನ್ನೂ ಉಳಿದಿತ್ತು, ಆ ಪಾತ್ರೆ ತಗೊಂಬಂದು ಇಟ್ಟ. ಆಲ್ರೆಡಿ ಎಲ್ಲರೂ ಸ್ವಲ್ಪ ಟೈಟ್ ಆಗಿಬಿಟ್ಟಿದ್ರು, ಎಲ್ಲರೂ ಟೈಟ್ ಆಗಿದ್ರು. ಪಾಪ ನನ್ನ ಫ್ರೆಂಡ್ ಇನ್ನೊಬ್ಬರು, ಅವ್ರು ನಾನ್ ವೆಜ್ನವ್ರಲ್ಲ ಅಂದಮೇಲೆ ಯಾವುದು ಇದು ಕಮ್ಯುನಿಟಿ ತಿಳ್ಕೊಳ್ಳಿ, ಅವನೇನು ಮಾಡಿಬಿಟ್ಟಿದ್ದಾನೆ, ಫುಲ್ಲು ಬಿಚ್ಚಾಕ್ಬಿಟ್ಟಿದ್ದಾನೆ. ಬರೀ ಒಂದು ಸಿಂಗಲ್ಲು ಇದು ಕಟ್ ಚಡ್ಡಿ, ಅದನ್ನ ಹಾಕೊಂಡು ಡ್ಯಾನ್ಸ್ ಆಡ್ಕೊಂಡು ಬಂದ. ನಮ್ಮನೆ ಟೇಪುರ ಕಡೆ ತಗೊಂಡೋಗಿದ್ದೆ. ಅದರಲ್ಲಿ ಅವಾಗೆಲ್ಲ ಇಂಗ್ಲೀಷ್ ಕ್ಯಾಸೆಟ್ಗಳು ಯಾವುದ್ಯಾವ್ದು ಬೇಕು, ಹಳೆ ಅಣ್ಣವ್ರ ಹಾಡುಗಳು, PB ಶ್ರೀನಿವಾಸ್ ಹಾಡುಗಳು, ಅದನ್ನು ಹಾಕ್ಕೊಂಡು ಡ್ಯಾನ್ಸ್. ಇವನು ಇಂಗ್ಲೀಷ್ ಕ್ಯಾಸೆಟ್ ಹಾಕ್ಬಿಟ್ಟಿದ್ದಾನೆ ಯಾರೋ ಒಬ್ಬ, ಅದು ಹಾಡು ಕೇಳಿಸ್ತಿತ್ತಲ್ಲ, ಕೇಳಿಸ್ಕೊಂಡು ಇವನು ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದೇನೆ. ಕೂತ್ಕೊಂಡು ಯಾಕ್ರೆ ಏನೋ ಅಂದ್ಬಿಟ್ಟು ಫುಲ್ ಟೈಟ್ ಆಗ್ಬಿಟ್ಟಿದ್ದಾನೆ ಅವನು. ನಾನು ವಾಂತಿ ಮಾಡಿದ್ನಲ್ಲ, ವಾಂತಿ ಮಾಡಿದೆ. ಅಷ್ಟರಲ್ಲಿ ವಾಂತಿ ಮಾಡಿದ್ದೆ. ನಮ್ಮ ಫ್ರೆಂಡ್ ಆ ಪಾತ್ರೆ ಹಿಡ್ದ, ವಾಂತಿ ಮಾಡಿದೆ, ಪಕ್ಕದಲ್ಲೇ ಇಟ್ಟಿದ್ದ. ಅವನು ಬಂದು ನಾನು ವಾಂತಿನ ತಿಂತಾ ಇದ್ದಾನೆ. ಕೋಸಂಬರಿ ಮೇಲೆ ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇದೆ, ವಾಮಿಟ್ನೆಲ್ಲ ತಿಂದುಬಿಟ್ಟ. ಎಷ್ಟು ಬೇಕೋ ಅಷ್ಟು ತಿಂದ. ಇದನ್ನೆಲ್ಲ ನೋಡಿ ನಾನು ಕುಡಿಯೋದು ಕಲಿಬೇಕಾ? ಯಪ್ಪ.
ಆವಾಗಲಿಂದ ಹುಷಾರಾಗ್ಬಿಟ್ಟೆ, ನಾನು ಕೂಲ್ ಡ್ರಿಂಕ್ಸು ಕುಡಿಯೋದು ಬಿಟ್ಬಿಟ್ಟೆ. ಓ, ನೀವು ಯಾವ ಸಾಫ್ಟ್ ಡ್ರಿಂಕ್ಸ್ ಕುಡಿಯಲ್ಲ, Soft ಹಾಟ್ drinks ಡ್ರಿಂಕ್ಸ್ ಕುಡಿಯಲ್ಲ, ಇಲ್ಲ. ಕಾಫಿ ಟೀನು ಕುಡಿಯಲ್ಲ, ಕಾಫಿ ಟೀ ಯಾವಾಗಲೂ ಅಪರೂಪ. ಅದ್ರದ್ದು ಅದು ಇಲ್ಲ. ಅಲ್ಲ, ಯಾವಾಗಲೂ ಅಪರೂಪ ಕೇಳ್ಬಿಡ್ತೀನಿ. ಅಷ್ಟೇ. ತುಂಬ ಚಳಿ ಇರುತ್ತೆ, ಅವಾಗ ಆ ಚಳಿಗಾಲಕ್ಕೆ ಕೊಡಗಿನ ಕಾಫಿ ಪೌಡ್ರ್ ಬೇಕು. ಓಕೆ. ನನ್ನ ಹೆಂಡತಿ ಕೊಡಗು, ಸೊ ಅವ್ರದ್ದು ಸ್ವಲ್ಪ ಕಾಫಿ ತೋಟನೂ ಇದೆ ನಮ್ಮ ಭಾವ ಅವ್ರದ್ದು. ಸೊ ಅಲ್ಲಿಂದ ಕಾಫಿ ಪುಡಿ ಬರ್ತದೆ. ಯಾವಾಗಲೂ ಒಂದ್ಸರಿ ಈ ಚಳಿಗಾಲಕ್ಕೆ ಒಂದೇ ಕಾಫಿ, ಮತ್ತೆ ಮಧ್ಯಾಹ್ನ ಬೇಕಂತಂದರೆ ಬೈದ್ಬಿಡ್ತೀನಿ. ನಾನು ಕೇಳ್ತೀನಿ, ಯಾಕೆ ಕೊಡ್ತೀರಾ? ಬೇಡ, ಈ ಥರ ನಂದು. ನಿಮ್ಗೆ ಎಷ್ಟು ವಯಸ್ಸು? ನನಗೆ ಸೀನಿಯರ್ ಸಿಟಿಜನ್ ಆಗಿದ್ದೀನಿ. ನೋಡಿ, ಇನ್ನೂ ವಯಸ್ಸು ಹೇಳಲ್ಲ ಅಣ್ಣ, ಸೀನಿಯರ್ ಸಿಟಿಸನ್ ಆಗಿದ್ದೀನಿ. ಹೆಂಗಣ ಅಂದ್ರೆ ಒಂದು ಅಭ್ಯಾಸ ಚೆನ್ನಾಗಿದ್ರೆ, ಆಲೋಚನೆ ಚೆನ್ನಾಗಿದ್ರೆ, ಮಾಡೋ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಇದ್ರೆ ಎಷ್ಟ್ ಚಂದ ಇರ್ಬೋದು ಬದುಕು ಅಂತ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ ನೀವು. ಹೌದಾ? ನೋಡಿ, ಈಗಲೂ ಟ್ರೆಂಡ್ ಅಲ್ಲೇ ಇದ್ದೀರಾ. ಹೌದು. ಈಗ ನೋಡಿ, ನೀವು ಹಾಕೊಂಡಿರೋ ಕ್ಯಾಪ್ ಇದೆಯಲ್ಲ, ಹೌದು, ಇದು ಎಲ್ಲಿ ಅಣ್ಣ ತಗೊಂಬಂದ್ರು, ಚೆನ್ನಾಗಿದೆಯಲ್ಲ ಇದು ಅನ್ಸುತ್ತೆ ನಮ್ಗೆ. ನೋಡಿ, ಈಗಲೂ ನೀವು ಹಾಕೋ ಡ್ರೆಸ್, ಆ ನೀಟ್ನೆಸ್ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಮೊನ್ನೆ ಒಂದು ಡ್ರೆಸ್ ಹಾಕಿದ್ದೆ. ಏನು? ಒಂದು ಫಂಕ್ಷನಲ್ಲಿ, ರಾಜ್ಯೋತ್ಸವ ಫಂಕ್ಷನ್, okay. 1ನೇ ತಾರೀಕು. ಆ ಡ್ರೆಸ್ನೇ ಕೇಳ್ತಾ ಇದ್ರಳು, ಅಣ್ಣ ಡ್ರೆಸ್ಸು ಸೂಪರ್ ಆಗಿದೆಯಣ್ಣ, ತುಂಬ ಚೆನ್ನಾಗಿದೆಯಣ್ಣ. ಆಮೇಲೆ ಮಧ್ಯದಲ್ಲಿ ಈಗೊಂದು 25 ವರ್ಷಗಳ ಹಿಂದೆ ನಾನು ಒಂದು ಶೂಟಿಂಗ್ ಹೋಗಿದ್ದೆ, ಜಗ್ಗೇಶ್ ಪಿಕ್ಚರು, ಆ ಶಕ್ತಿ ಹಿಲ್ಸಲ್ಲಿ ನಡೀತಾ ಇದೆ. ನಾನು ನಡ್ಕೊಂಡು ಬರ್ತಾ ಇದ್ದೀನಿ, ಈ ನಾಗರ ಆಪರೇಟ್ ಮಾಡ್ತಾರೆ ನೋಡ್ರಿ, ಸೌಂಡ್ ರೆಕಾರ್ಡಿಂಗ್, ಅವರು ನನ್ನೇ ನೋಡ್ತಾ ಇದ್ದಾರೆ. ಅಣ್ಣ ಹತ್ರ ಬಂದಮೇಲೆ, ಮೊದಲೆಲ್ಲ ಎಷ್ಟು ಚೆನ್ನಾಗಿ ಡ್ರೆಸ್ಸುಗಳು ಹಾಕೊಂಡ್ಬರ್ತಾ ಇದ್ರಿ, ಇವಾಗ ಯಾಕಣ್ಣ ಹಿಂಗೆ? ಎಲ್ಲಪ್ಪ ಟೈಮೇ ಇಲ್ಲಪ್ಪ, ಚೆನ್ನಾಗಿರೋ ಡ್ರೆಸ್ ಎಲ್ಲ ನನ್ನ ಮಗ ಈಗ ದೊಡ್ಡವನಾಗ್ಬಿಟ್ಟಿದ್ದಾನೆ, ಅವ್ನು ಹಾಕೊಂಡು ಹೋಗ್ಬಿಡ್ತಾನಪ್ಪ, ಏನು ಮಾಡಲಿ, ಆ ವಾಶ್ ಆಗಿರಲ್ಲ. ನನ್ನ ಕಾಲಿನ ಸೈಜು ಅವ್ನ ಕಾಲಿನ ಸೈಜು ಸೇಮು, ಶೂಸು ಹಾಕೊಂಡು ಹೋಗ್ಬಿಡ್ತಾನಪ್ಪ. ಅವಾಗೆಲ್ಲ ಜಿಪ್ ಶೂಸು ಟ್ರೆಂಡ್. ಕರೆಕ್ಟ್. ಜಿಪ್ ಶೂಸು ಇಲ್ಲಿ ತನಕ ಬರೋದು, ಅಲ್ಲಿವರೆಗೂ ಬರೋದು. ನಮ್ಮ ಟೈಗರ್ ಪ್ರಭಾಕರ್ ಅವರು, ವಿಷ್ಣು ಸಾರು, ಅಂಬರೀಷ್ ಅವರು ಆ ಥರ ಶೂಸ್ಗಳನ್ನ ಹಾಕಿರೋದು, ನಾವು ಉಪಯೋಗಿಸಿರೋದನ್ನ ನಾವು ನೋಡ್ತಾ ಇದ್ವಲ್ಲ. ಸೊ ಜಗ್ಗೇಶು ಮತ್ತು ನಮ್ಮ ರಾಜ್ ಕಿಶೋರ್ ಅವರು ಅದೇ ಥರ ಶೂಸು ಕೊಡಿಸ್ತೀನಿ ಬಾರೋ ಅಂತ ಅಂದ್ಬಿಟ್ಟು ಜಗ್ಗೇಶು ನಮ್ಮನ್ನು ಶಿವಾಜಿನಗರ ಕರ್ಕೊಂಡೋಗಿ ಒಂದು 4 ಕಲರ್ ಬಣ್ಣದ್ದು ಶೂಸ್ಗಳು, ಎಲ್ಲ ಕಲರು ಒಂದೊಂದು ಹೊಲ್ಸ್ಕೊಂಡ್ಬಿಟ್ಟಿವಿ. ಆರ್ಡರ್ ಕೊಟ್ಟೆ ಹೊಲಿಸ್ಬೇಕಾಗಿತ್ತು ಅವಾಗ. ಅದು ಚೇಂಜ್ ಆಯ್ತಾ? ಅಲ್ಲಿಂದ ಚೇಂಜ್ ಆಯಿತು. ಮೊದಲಿಂದನೂ ಡ್ರೆಸ್ಸು ಭಾಳ ಫ್ಯಾಷನ್. ನಾನು ಒಳ್ಳೆ ಡ್ರೆಸ್ ಮಾಡ್ತಿದ್ದೆ ಚಿಕ್ಕ ವಯಸ್ಸಿಂದನೂ. ಹಾಗೇನೆ. ಎಷ್ಟಿದೆ ನಿಮ್ಮ ಹತ್ರ ಡ್ರೆಸ್ಗಳು? ಸಿಕ್ಕಾಪಟ್ಟೆ ಇದೆ. ಹಳೇ ಬೆಲ್ ಬಾಟಮ್ ಪ್ಯಾಂಟ್ಗಳಿಂದ ಇದೆ, ಈಗಲೂ ಇದೆ, ಇಟ್ಕೊಂಡಿದ್ದೀನಿ. ನಾಟಕಗಳಿಗೆ ಬೇಕಾಗತ್ತೆ ಅಂತ ಇಟ್ಕೊಂಡಿದ್ದೀನಿ. ಯಾವತ್ತು ಮೇಡಮ್ ಹೇಳಿಲ್ಲ ಏನು ಇಷ್ಟು ಡ್ರೆಸ್ ಇಟ್ಕೊಂಡಿದ್ದೀರಾ ನೀವು ಅಂತ? ಈಗ ಒಂದು ಕಬ್ಬಣದ ಪೆಟ್ಟಿಗೆ ತರಬೇಕು ಅದಕ್ಕೆ, ಇಲ್ಲಾಂದ್ರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ, ಹುಡುಕ್ಬೇಕಾಗತ್ತೆ. ಹಂಗೆ ಈಗ ಯಾವುದೋ ಒಂದು ಈಗೆಲ್ಲ ಲೋ ಬಜೆಟ್ ಮೂವಿ, ಆಮೇಲೆ ಸೀರಿಯಲ್ಗಳು, ಅದಕ್ಕೆಲ್ಲ ನಮ್ಮ ಓನ್ ಡ್ರೆಸ್ಸೇ ತಗೊಂಡೋಗ್ಬೇಕು ಅಲ್ವಾ? ಹಾಗಾಗಿ ಅಣ್ಣ ರೆಟ್ರೋ ಡ್ರೆಸ್ಸು. ರೆಟ್ರೋ ಅಂದರೆ ಯಾವುದಪ್ಪ ನಂಗೆ ಗೊತ್ತಿಲ್ಲ ಸರಿಯಾಗಿ, ಇಂಗ್ಲೀಷ್ ಪದಗಳು. ನಾನು ಕನ್ನಡ ಮಾಧ್ಯಮದಲ್ಲಿ ಓದಿರೋನು, ಎಲ್ಲ ಪದಗಳು ಗೊತ್ತಾಗಲ್ಲ ನನಗೆ ಇಂಗ್ಲೀಷ್ದು ಅಂತೀನಿ. ಅದೇಣ್ಣ ಬಾಬಿ ಕಲರು, ಬೆಲ್ ಬಾಟಮು. ಬಾಬಿ ಕಲರು ಸ್ವಲ್ಪ ದೊಡ್ಡ ಕಲರ್ದಿದೆ, ಆ ಬಾಬಿ ಕಲರ್ ಯಾರು ಹೊಲ್ಸಲ್ಲ ಇವಾಗ. ಅದನ್ನು ಕೆಲವು ಸಿನಿಮಾಗಳಲ್ಲಿ ಹಾಕೊಂಡಿದ್ದಾರೆ, ನಾನು ಹಾಕೊಂಡಿದ್ದೀನಿ. ಸೊ ಅಂಥ ಡ್ರೆಸ್ಸುಗಳೆಲ್ಲ ಕೆಲವೆಲ್ಲ ಇಟ್ಕೊಂಡಿದ್ದೀನಿ.